ಮಾಡು, ಅವ್ರಿಗಿಷ್ಟ ಆಗುತ್ತೆ. ಅವ್ರಿಗೆ ಅಂದ್ರೆ ನೀನು ನಿನ್ ಭಾಷೆನೋ ಆ ದೇವ್ರಿಗೆ ಅರ್ಥ ಆಗ್ಬೇಕು. ಅವರು ಅಂದ್ರೆ ಮನೆಯವ್ರಿಗೆ. ನನ್ಗೆ ಹಲ್ವಾ ಗಿಲ್ವಾ ಎಲ್ಲ ಮಾಡಲ್ಲ. ಸರಿ, ನಾನಿಲ್ಲಿ ಮಾಡ್ತಾ ಹೋಗ್ತೀನಿ. ನಾನು ಹೇಳ್ದ ಹಾಗೆ ನೀನು ಮಾಡಿದ್ರೆ ಸಾಕು. ಓಕೆ. ಬಸು, ನಿಮ್ಗೆ ಅಂತ ಪೂಜಾರ ಹತ್ರ ತಾಯ್ತ ಮಾಡಿಸ್ಕೊಂಡ್ ಬಂದಿದ್ದೀನಿ. ರಾಜು, ಏನೋ ಇದೆಲ್ಲ? ನನಗೆ ಗೊತ್ತು ಬಸು, ನೀವು ಇದನ್ನೆಲ್ಲ ನಂಬಲ್ಲ ಅಂತ. ಇದನ್ನು ಕಟ್ಟಿದ್ರೆ ನಿಮ್ಮ ಭ್ರಮೆ, ಮೋಹಿನಿ ಕಾಟ ಎಲ್ಲ ಬಿಡುತ್ತೆ. ಒಂದು ವೇಳೆ ಸತ್ಯನೇ ಆದರೆ ತನಗೆ ತಾಜ್ ಬಂದು ಎದುರುಗಡೆ ನಿಲ್ಲುತ್ತೆ. ನಿಜವಾಗ್ಲೂ ಬಸು. ಏನಾಯ್ತು ಪುಟ್ಟಿ, ಕೈ ಸುಟ್ಕೊಂಡ್ಯಾ? ಇಲ್ಲ ಅಮ್ಮ, ಹಲ್ವಾ ಮಾಡ್ತಿದ್ನಲ್ಲ, ಬಾಣ್ಲಿ ತಾಗ್ಬಿಡ್ತು. ಹಲ್ವಾ ಯಾಕೆ ಮಾಡಕ್ ಹೋದೆ ನೀನು? ಅದು ಅಪ್ಪ ಹೇಳಿದ್ರು. ಆಮೇಲೆ ವಿಶಾಖ ಫೋನ್ ಮಾಡಿದ್ಲು. ವಿಶಾಖ ಫೋನ್ ಮಾಡಿದ್ಲಾ? ಏನಂದ್ಲು? ಅವಳಲ್ಲಿ ತುಂಬಾ ಖುಷಿಯಾಗಿದ್ದಾಳಂತೆ. ಅವಳು ಅಡ್ಗೆ ಮಾಡ್ತಾಳೆ. ಏನು, ವಿಶಾಖ ಅಡ್ಗೆ ಮಾಡ್ತಿದ್ದಾಳಂತ? ನಂಬಕ್ಕೆ ಆಗ್ತಿಲ್ವಲ್ಲ ಪುಟ್ಟಿ. ಅಂದ್ರೆ ನಾನು ಫೋನಲ್ಲಿ ಹೇಗ್ ಮಾಡೋದು ಅಂತ ಹೇಳ್ತಾ ಇದ್ದೆ. ಅವಳು ಅದ್ರ ಪ್ರಕಾರ ಕ್ಯಾರೆಟ್ ಹಲ್ವಾ ಹೊಸ ರುಚಿ ಹೇಗ್ ಮಾಡಿದಾಳೋ ಏನೋ. ಒಂದ್ ಕೆಲ್ಸ ಮಾಡೋಣವಾ, ಇದನ್ನೇ ಅಲ್ಲಿ ಕಳ್ಸ್ಕೊಡೋಣವಾ? ಇದನ್ನೇ ಕಳ್ಸದ? ಇದನ್ನೇ ಒಂದು ಡಬ್ರಿಗೆ ಹಾಕಿ ನೀನ್ ಹೋಗಿ ಕೊಟ್ಟು ಬಂದ್ಬಿಡು. ಹಾ, ಗೀತಾ ಇದ್ದಾಳಲ್ಲ, ಅವಳ ಹತ್ರ ಕೊಟ್ಟು ಕಳ್ಸಣ್ವಾ? ಹ್ಞೂ ಪುಟ್ಟಿ, ಹಾಗೆ ಮಾಡಮ್ಮ. ಫಿಲ್ಮ್ದೇ ಕನ್ಸ ವಿಷ. ಇಲ್ಲಿ ನಿನ್ ಮೊದಲೇ ಶೋನೇ ಫ್ಲಾಪ್ ಆಗ್ತಿದೆ. ರಾಧಿಕರ ಹತ್ರ ಅಡಿಗೆ ಮಾಡಿ ಊಟ ತಗೊಂಡ? ಅಯ್ಯೋ ಬೇಡಪ್ಪ, ಹೀಗಾಗಿರೋದೇ ಸಾಕು. ಏನ್ ಮಾಡ್ಲಿ? ಹೋಟೆಲ್. ಎಸ್. ಹಲೋ, ಹೋಟೆಲ್ ಬೃಂದಾವನ್. ನಾನು ಜಗನ್ನಾಥ್ ರರ್ ಮನೆಯಿಂದ ಮಾತಾಡ್ತಿದ್ದೀನಿ. ಒಂದಷ್ಟು ಐಟಮ್ಸ್ ಆರ್ಡರ್ ಮಾಡಬೇಕಿತ್ತು, ಸ್ವಲ್ಪ ಬೇಗ ಬರ್ಕೊ. 20 ರೋಟಿ, 10 ವೆಜ್ ಕೂರ್ಮಾ, 5 ಪಾಲಕ್ ಪನ್ನೀರ್, 15 ಪುದೀನ ರೈಸ್. ಆಮೇಲೆ ನಿಮ್ಮ ಹುಡುಗರಿಗೆ ಹೇಳಿ ಮೇನ್ ಡೋರಲ್ಲಿ ಬರೋದು ಬೇಡ, ಹಿತ್ಲಲ್ಲಿ ಬರೋಕ್ಕೆ ಹೇಳಿ. ನಾನಲ್ಲಿ ಕಾಯ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು. ರಾಧಾರಾಣಿ, ಇವತ್ತು ನಿನ್ನ ನಿಜ ರೂಪನ ಮಾಡಿ ಸನ್ಮಾನ ಮಾಡ್ತೀನಿ, ಅದು ಎಲ್ರ ಮುಂದೆ. ಅರೆ ಗೀತಾ, ನೀನ್ ಯಾಕೆ ಬಂದೆ ಇಲ್ಲಿಗೆ? ದೇವಿಕಾ ಹತ್ರ ಹಲ್ವಾ ಮಾಡಿದ್ರು, ಅದಕ್ಕೆ ಕೊಟ್ಬಾ ಅಂತ ಕಳ್ಸಿದ್ರು. ಏನು ಹಲ್ವಾನಾ? ಲವ್ ಯು ಅಮ್ಮ. ಥ್ಯಾಂಕ್ ಯು ಗೀತಾ. ನೀನ್ ಇಲ್ಲಿಗೆ? ವಿಷಯವನ್ನು ಮಾತಾಡ್ಸೋಣ ಅಂತ. ಬೇಡ, ನನ್ ತುಂಬಾ ಕೆಲಸ ಇದೆ. ಇನ್ನೊಂದ್ಸಲ ಯಾವಾಗಾದ್ರೂ ಬಾ, ಆಯ್ತಾ? ಈಗ ಹೋಗು ಹೋಗು. ಅಪ್ಪ, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ನಮ್ಮ ದೇವಸ್ಥಾನ ಪ್ರಾಜೆಕ್ಟ್ ಇದೆಯಲ್ಲ, ವಸತಿ ಶಾಲೆ, ಅದಕ್ಕೆ ಇಂಜಿನಿಯರ್ಸು ಪ್ಲ್ಯಾನ್ಸ್ ಕೊಟ್ಟಿದ್ದಾರೆ. ನೋಡು. ಏನಾಯ್ತು? ಡಾಕ್ಟರ್ ಫೋನ್ ಮಾಡಿ.